ದರ್ದ್ರ ಬಡ್ಡಿ ಐದ ಬರ್ಲಿ ಸರಿಯಾದ ಕೆಲಸ ಮಾಡ್ತೀನಿ ಲೋಪರ್ ಬಡ್ಡಿ ಐದನ್ಗೆ ಮಾಡ್ತೀನಿ ಅವನ್ಗೆ ಕತ್ತರಿಸಾಕ್ತೀನಿ ಇವತ್ತು ಕತ್ತರಿಸಾಕ್ತಾ ಬಿಡಾಕಿಲ್ಲ ದರ್ದ್ರ ಬಡ್ಡಿ ಐದ್ನೆ ಸರಿಯಾದ ಕೆಲಸ ಮಾಡ್ತೀನಿ ಲೋಪರ್ ಬಡ್ಡಿ ಐದನ್ಗೆ ಅಲ್ಲ ಬೀದಿಲಿ ನಿಂತ್ಕ ಕುಣಿತಾ ಇದ್ದೀರಲ್ಲ ನೀವು. ಏನ್ ನೀನು ಹಿಂತಿರುಗ ಮಾತಾಡ್ತಾ ಇದ್ದೀನಿ ನೀನು ಓ ಏನ್ ಅನ್ಕೊಂಡಿದ್ದೀನಿ ನೀನು ಏನಾರು ಅವ್ನ ಪರ್ಗಿರವಾಗಿ ಮಾತಾಡಕ್ ಹೊಂಟೋಗ್ಬಿಟ್ರೆ ನಿನ್ನ ಸರಿಯಾದ ಕೆಲಸ ಮಾಡಕ್ ಬಿಡ್ತೀನಿ ಲೋಪರ್ ಬಡ್ಡಿ ನೀನ್ ನೆಟ್ಗಿದ್ರ ತಾನೆ ಮಗ ಮಗ ಅನ್ಕೊಂಡು ತಲೆ ಮೇಲೆ ಕೂರ್ಸ್ಕೊಬಿಟ್ಟೆ ನೀನು ಮಗ ಅನ್ಕೊಂಡು ನೀನ್ ನೆಟ್ವಾಗಿದ್ರ ತಾನೆ ನೆಟ್ವಾಗಿ ದರ್ದ್ರ ಬಡ್ಡಿ ಮೊದಲು ನೆಟ್ವಾಗಿ ಬುದ್ಧಿ ಕಲಿ ನೀನು ಜಾಸ್ತಿ ಮಾತಾಡ್ಬೇಡ ನೀನು ಏಸ್ಕೆಟ್ ಬಡ್ಡಿ ಹಾಳು ಮಾಡಿ ಕೆಳಗ್ಬಿಟ್ಟಲ್ಲ ನೀನು ಹಾಳು ಮಾಡ್ತಾವ ಬಡ್ಕೊಂಡೆ ತಲೆ ಮೇಲೆ ಕೂಸ್ಕೋಬೇಡ ಬಡ್ಡೆ ಇದನ್ನ ಎಲ್ಲಿರ್ಸ್ಬೇಕು ಅಲ್ಲಿ ಇರ್ಸು ಅಂತ ಹೇಳಿದ ಮಾತು ಕೇಳಲಿಲ್ಲ ಈಗ ಎಲ್ಲನೂ ಹಾಳು ಮಾಡ್ತಾ ಕೂತಾವಳೆ ಇವಳು ಹೇಗ್ತಿಗ್ ಬೆಂಕಿ ಹಾಕ ಏನ್ ನೀನು ಇವಳು ಬೈತಾರದು ನೀನು ಏನ್ ಕುಡ್ಕ ಬಂದಿದೀಯಾ? ಅದಕ್ಕೆ ನೀನು ಹಪ್ಪ ಆಗಿತ್ತಿಲ್ವಾ ಹೇಳ್ಕೊಡುವೆ ಬುದ್ಧಿಯಾ? ಏನೇ ಆದ್ರೂ ಆ ಹೆಂಗಸೆ ತಪ್ಪು ಅಲ್ವಾ? ಏನೇ ಮಾಡಿದ್ರು ನೀನು ಹೇಗ್ತಿಗ್ ಬೆಂಕಿ ಹಾಕ. ಓ ಇವಳದೇ ತಪ್ಪು ಕಲ, ನಿಂದೇನು ತಪ್ಪಿಲ್ಲ ಏನೂ ಇಲ್ಲ ಕತೆ. ಅಲ್ಲ ಕಲ, ಇವಳೇನ್ ಮಾಡಾಳು? ಅವನ್ ಕಲ್ಸಿರೋ ದುರ್ಬುದಿಗೆ ಇವಳೇನ್ ಮಾಡಾಳು ಅಂತ ಹೋಗಿ ಹೋಗಿ ಇವಳನ್ನ ಇದ್ ಮಾಡ್ತಾ ಕೂತಿದ್ಯಲ್ಲ. ಸುಮ್ಮನೆ ಅವಳನ್ನ ಬಿಟ್ಬಿಟ್ಟು ನಿನ್ ಮಗನ ಕೇಳ್ನಡಿ ನೀನು. ಯಾರು ಹೇಳಿದ್ರು ಕೇಳ್ತಾಯಿಲ್ಲ, ಮುಟ್ಟಿದ್ರು ಕೇಳ್ತಾಯಿಲ್ಲ. ಇಲ್ಲಿ ಇವಳು ನಿಡ್ಕ ಕೂತಾವಣೆ. ಇವಳೇನ್ ಮಾಡಾಳು? ನೀನು ಇವಳ ಜೊತೆಗೆ ಹಿಂಗೆ ಎಗರಾಡಿದ್ರೆ ನೀನು ಆಗ್ಲಿಂದ ನೋಡ್ತಾವನೆ. ಕುಡ್ಕ ಬಂದ್ಬಿಟ್ಟು ಕುಡಿತಾ ಕೂತಾವನೆ. ಕುಡ್ಕ ಬಂದ್ಬಿಟ್ಟು ಇನ್ನು ಯಾರು ಸಿಕ್ನಿಲ್ವಲ್ಲ. ಅವ್ ನೋಡ್ರೆ ಹಂಗೆ, ನೀನ್ ನೋಡಿದ್ರೆ ಹಿಂಗೆ ಇರೋದಕ್ಕೆ ನಮ್ಮನ್ನ ಸಾಯಿಸ್ಬಿಡಿಯೋದಾಗಿ ಸಾಯಿಸ್ತವ. ಹೇಳಿದ್ದ ಇವಳು ಹೋಗಪ್ಪ ನೀನು ಅವ್ಳ ಸಂಘ ಮಾಡ್ಕೋ ಸವಾಸ ಮಾಡ್ಕೋ ಹಂಗೋಗಿ ಹಿಂಗೋಗು ಅಂತ. ಅವನ್ ಕಲ್ಸಿರೋ ದುರ್ಬುದ್ಧಿಗೆ ಏನ್ ಮಾಡಾಳು? ಐದು ಬೇಡಲ್ಲಿ ಎಲ್ಲ ಒಂದೇ ಸಮಕಿದವ. ಇವಳ ಮಕ್ಳು ಅಂತಿದಿ. ಕುಳ್ಳನ್ ಇವನ್ ಮಗನೇ, ಪಾರಾತನ ಇವಳ ಮಗಳೇ, ರಮೇಶ ಮಹೇಶ ಎಲ್ಲ ಇವನಿಗೆ ಕಲ್ಸಿದಾರೆ. ಏನ್ ಅವ್ನ್ ದುರ್ಬುದ್ಧಿ ಅವ್ನು ಕಲ್ತವನೆ. ಸುಮ್ಮನೆ ಇವಳನ್ನ ಬೋಯಕ್ಕೆಲ್ಲ ಹೋಗ್ಬೇಡ ನೀನು. ನಿನ್ ಮಗ ಬಂದ್ಮೇಲೆ ಏನು ಎತ್ತ ಅಂತ ಕೇಳು. ನೀನೇನವ ನೀನು ಸಂಜೆ ಗಂಟೆ ಅವಳ ಪರನೇ ಮಾತಾಡ್ಕೊಂಡು ನೀನು ಹಿಂಗೆ ಇವಳನ್ನ ಈ ಬಡ್ಡಿನ ಹಿಂಗೆ ಅವಳ ಪರನೇ ಮಾತಾಡ್ಕೊಂಡು ಹೊಂಟೋದ್ರೆ ಆಮೇಲೆ ತಲೆ ಮೇಲೆ ಕೂರ್ಸ್ಕೊಂಡಾಗ ಹೋಯ್ತದೆ ಅಷ್ಟೇ. ಇವಳನ್ನ ತಲೆ ಮೇಲೆ ಸಂಜೆ ಗಂಟೆ ಇವಳ ಪರವಾಗಿ ಮಾತಾಡ್ಕೊ ಹೋಯ್ತಿದ್ಯಲ್ಲ ನೀನು. ಮಗನಿಗೆ ನೆಟ್ವಾಗಿ ಬುದ್ಧಿ ಕಲ್ಸಕ್ಕಾಗ್ದವ್ರು ಇವಳಿಗೆ. ಸುಮ್ಮನೆ ಇವಳು ಪರವಾಗಿ ಮಾತಾಡ್ಕೊ ಹೋಗ್ಬೇಡಕನವ ನೀನು. ಆಮೇಲೆ ಇವಳು ಹಿಂಗೆ ಮಾತಾಡ್ಕೊ ಹೋಯ್ತಾ ಇದ್ರೆ ಇವಳು ಬುದ್ಧಿ ನಿನಗೂ ಇನ್ನೂ ಗೊತ್ತಿಲ್ಲ ಯಾವಾಗ ಹೆಂಗ್ ಮಾತಾಡ್ತಾಳೆ ಅಂತವ. ಇವಳು ಬುದ್ಧಿ ನಿಮಗೆ ಗೊತ್ತಾ? ಹಿಂದೆ ಒಂಥರ ಮುಂದೆ ಒಂಥರ ಮಾತಾಡ್ತಾಳೆ. ಕಷ್ಟ ಬಂದಾಗ ಬೇಕಾದ್ರೆ ಕತ್ತೆ ಕಾಲು ಕೊಡ್ತಾಳೆ. ಮೊದ್ಲು ನಿನ್ಗೆ ಬೈಕ ತಿರ್ಗಾಳು. ಈಗ ಕಷ್ಟ ಬಂದ್ಬಿಟ್ಟದಲ್ಲ ನಿನ್ನೆ ಇಡ್ಕ ಕೂತಾವಳೆ ಈಗ. ಅಲ್ಲ ನಾನೇನ್ ಮಾಡ್ದೆ ಅಂದ್ಬಿಟ್ಟಂಗ ಆಡ್ತಿದ್ದೀರಿ ನೀವು? ಇನ್ನು ನಾನು ಅವಳು ನಿಂದ್ಬಿಟ್ಟೆ ಹೋಗಪ್ಪ ಅಂತ ನಾನು ಕಳ್ಸಿದಾನ ಇಲ್ಲ ಕಳ್ತನ ಮಾಡು ಅಂತ ನಾನು ಅಂದಿದ್ದಾನ? ನಿಮ್ಗೆ ಹೆಂಗ್ ಗೊತ್ತಾ? ನನಗೂ ಅಷ್ಟೇ ಗೊತ್ತಿರೋದು. ಲಕ್ಷ್ಮಿ ತಾಯಿ ಮುಚ್ಕೊಂಡು ಒಳಗೆ ಹೋಗು ನೀನು. ನಿನ್ ಜೊತೆಗೆ ವಾದ ಮಾಡ್ಬೇಡ ನೀನು. ನಡಿ ಒಳಕ್ಕೆ. ಲೋ ಅವ್ನು ಬಂದ್ಮೇಲೆ ಏನು ಎತ್ತ ಅಂತ ಕೇಳಕಾಯ್ತದೆ. ಈ ಬೀದಿಲಿ ಹಿಂಗ ಆಡಿದ್ರೆ ಚಂದವಾ? ಅಲ್ಲ ಕಣವ, ನನ್ನೇ ಬೊಯ್ತಾ ಕೂತಿದ್ದೀರಲ್ಲ ನೀವೆಲ್ಲ ಸೇರ್ಕೊಂಡು. ನಂದೇನ್ ತಪ್ಪಿದದು ಹೇಳು, ನಾನು ತಪ್ಪಿದದ? ಅಲ್ಲ ಕಲ, ನೀನು ತಪ್ಪಿಲ್ಲ ಕಲ. ತಪ್ಪದೆ ಅಂತ ಯಾರಂದವ್ರು? ನೋಡಿದವರು ನಾ ಚೆನ್ನಾಗಿ ಏನೇನಕ್ಕಿಲ್ಲ, ಕುಡ್ಕೊಂಡು ಕುಡಿತಾವನೇನಕ್ಕಿಲ್ವಾ? ಎಲ್ಲ ಬೀದಿಲಿ ಹೋಳಿಲಿ ಅಂಗಡಿ ತಾವು, ಟೀ ಅಂಗಡಿ ತಾವು, ಇತ್ಲು ತಾವು, ಎಲ್ಲ ತಾವು ಬರೀ ನಮ್ಮ ಸುದ್ದಿನೇ, ನಮ್ಮ ಮನೆ ಸುದ್ದಿನೇ. ಎಲ್ಲರಿಗೂ ನಮ್ಮ ಮನೆ ಸುದ್ದಿ ಒಂಥರ ಪಿಕ್ಚರ್ ಕೇಳಂಗೆ ಆಗ್ಬಿಟ್ಟದೆ. ಮನೇಲಿ ಬರೀ ಕಿವಿಡಾಕೊಂಡ್ ಮನೆ ಅಂತ ಸುದ್ದಿ ಆಯ್ತಾ ಕೂತದೆ. ನೀನು ಹಿಂಗೆ ಮಾಡಿದ್ರೆ ಮಾನ ಮರಿದಿ ಹೋಯ್ತದೆ ಕಲ. ಯಾವ ಬೀದಿಗೆ ಹೋಯ್ತಾ ಹೋಗೋಕ್ಕಾಗದ ಈಗ? ಎಲ್ಲವ ನಿನ್ನ ಮೊಮ್ಮಗ ಹಂಗಂತಲ್ಲ ಹಿಂಗಂತಲ್ಲ ಏನೇ ಎಂತ ಅಂತ ನೆಮ್ಮದಿ ಕೊಡ್ತಾ ಇಲ್ಲ. ಊರಲ್ಲಿ ತಲೆ ಎತ್ಕ ತಿರ್ಗಕ್ಕಾಯ್ತಿಲ್ಲ, ಹಂಗೆ ಹಾಕ್ಬಿಟ್ಟದೆ. ನೀನು ಹಿಂಗೆ ಹೊಟ್ಟೆ ಉಡ್ಸಿಯ ನೀನು? ನೆಮ್ಮದಿ ಕೊಡ್ಲ ನಿನ್ನ ತಮ್ಮಯ್ಯ? ನಿನ್ನ ಮಕ್ಕಳ ಜೊತೆ ಹಾಡಿ ನಂಗೆ ಸಾಕಾಗಿ ಹೋಗೋದು. ಎಲ್ಲರ ಜೊತೆಗೂ ಜೀವನದುದ್ದಕ್ಕೂ ಒಂಥರ ಇಲ್ಲ ಒಂಥರ ಕಷ್ಟನ ತಿನ್ಕೊಂಡು ಬಂದೀವಿ. ನನಗೆ ಆಯ್ತಾ ಇಲ್ಲ, ನನಗೆ ನಿಮ್ಮ ಜೊತೆಗೆಲ್ಲ ಹಾಡಿ ಸಾಯಕಾಯ್ತಾರಕ್ಕಂತ ತಕಳಿ. ಸುಮ್ಮನೆ ನಾನು ಇರೋದಕ್ಕೆ ಸತ್ತೋಗ್ಬಿಡ್ಬೇಕು. ನನಗೂ ಏನು ಮಕ್ಕಳು ನೋಡಬೇಕು ಮರಿ ಮಕ್ಕಳು ನೋಡಬೇಕು ಅಂತ ಆಸೆಗೀನಿ. ಅದನ್ನೇ ನಿರಾಸೆ ಮಾಡಬೇಡಿ ನಿಮ್ಮ ತಮ್ಮಯ್ಯ ಕಣ್ರಪ್ಪ. ನೆಮ್ಮದಿಯಾಗಿ ಇರಕ್ಕೆ ಒಂದು 4 ದಿವಸ. ನಾನು ವಯಸ್ಸಾದ ಮುಟ್ಕೆ ನಿಮ್ಮ ಜೊತೆಗೆ ಹಾಡೋಕ್ಕದ? ನೀವೇನೋ ವಯಸ್ಸಿರೋರು ಹೆಂಗೋ ಹಾಡ್ಕತ್ತಿದ್ದೀರಿ. ನಿಮ್ಮ ಜೊತೆಗೆ ಹಾಡಿ ನನಗೂ ಸಾಕಾಗೋದೆ. ನನ್ನ ಪಾಡಗಳನ್ನ ಬಿಟ್ಬಿಡಿ ನೀವು. ಜಾಸ್ತಿಯಾ ನನ್ನ ಹೊಟ್ಟೆ ಉರಿಸ್ಬೇಡಿ. ನನಗೂ ಆಯ್ಕಿಲ್ಲ ನಿಮ್ಮ ಜೊತೆಗೆಲ್ಲ ಹಾಡೋಕ್ಕೆ. ಅವ್ನು ನೋಡ್ರಿ ಹಾಗೆ, ಇವ್ನು ನೋಡ್ರಿ ಹಿಂಗೆ, ಮನೇಲಿರೋರೆಲ್ಲ ಒಂದೊಂಥರ. ಯಾಕೆ ಬೇಕಲ್ಲ ನನಗೆ ಇದೆಲ್ಲವ? ಯಾಕೆ ಬೇಕು ಹೇಳಿ? ಜವಾಬ್ದಾರಿ ತಗೊಂಡು ಮನೆ ಮಟ್ಟ ಜವಾಬ್ದಾರಿ ಅಂತ ಯಾತಿಗೆ ಬೇಕು? ನೀನು ಹೆಂಗೆ ನೆಮ್ಮದಿ ಕೊಡ್ದಂಗೆ ಹಿಂಗೆ ಕುಣಿದ್ರೆ ಯಾತಿಗೆ ವಾಸಿ? ಯಾತಿಕ್ಲ ವಾಸಿ? ಎಣ್ಣೆ ನಿಂಗೆ ಕುಣಿದ ತಕ್ಷಣವ ಏನು ಈಗ ನ್ಯಾಯ ಸಿಕ್ಬಿಟ್ಟದ? ನಿಧಾನವಾಗಿ ಮಾತಾಡೋಕೈತದೆ ಕರೆಸಿ. ನೀನು ಹಿಂಗೆ ನೇರವಾಗಿ ಇರೋವತ್ತಲ್ಲಿ ಮಾತಾಡು. ನೀನು ಹಿಂಗೆ ಕುಡ್ಕ ಬಂದ್ಬಿಟ್ಟು ಮಾತಾಡಿದ್ರೆ ನಿನ್ನ ನ್ಯಾಯವ ಯಾರು ಒಪ್ಪರು? ಅಲ್ಲ ಕಣವ, ಇದೇನು ಹಿಂಗೆ ಮಾತಾಡ್ತಾ ಇದ್ದೀನಿ ನೀನು? ಇಲ್ಲ ನಾನೇನು ಸುಳ್ಳು ಹೇಳ್ತಾ ಇದ್ದಾನ, ತಟ್ಪಟ್ಟು ಹೇಳ್ತಾ ಇದ್ದಾನ? ಇರೋದನ್ನೇ ತಾನೇ ನಾನು ಹೇಳ್ತಾ ಇರೋದು.
ಇರೋದೇ ಅಲ್ವಾ ನಾನು ಮಾತಾಡ್ತಾ ಇರೋದು. ನೀನು ನೋಡಿದ್ರೆ ಹಿಂಗೆ ಮಾತಾಡ್ತಾ ಕೂತಿದ್ಯಲ್ಲ. ಯಾವ ಸುಮ್ಮನೆ ನೆಟ್ವಾಗಿ ಮಾತಾಡವ ನೀನು. ಹಿಂಗ ಆಡ್ಬೇಡ ನೀನು. ಇರೋದು ಮಾತಾಡ್ತೀವಿ ನಾನು. ಹಿಂಗೆ ಆಡ್ತಾ ಕೂತಿದ್ಯಲ್ಲ ನೀನು. ನಾನು ನೋಡ್ರಿ ಇರೋದು ಮಾತಾಡ್ತಾ ಇದ್ರೆ ನೀನು ಏ ಇದೆಲ್ಲ ಚೆನ್ನಾಗಿ ಕಟ್ಟದ. ನಾನು ಇಲ್ಲಿ ಬರ್ದಿರೋದು ಮಾತಾಡ್ತಾ ಇದ್ದಾನೆ ಹೇಳು. ಇರತ್ತಾನೆ. ಅದೇ ಕಲ ನಾನು ಹೇಳ್ತಿರೋದು, ನೆಟ್ವಾಗ ನೇರವಾಗಿ ಇರೋವತ್ತಲ್ಲಿ ಮಾತಾಡು ನೀನು. ಇರೋದನ್ನೇ ಮಾತಾಡ್ತಿರೋದು. ಅಲ್ಲಿ ಕುಡ್ಕ ಬಂದ್ಬಿಟ್ಟು ಮಾತಾಡ್ತಾ ಇದ್ದಲ್ಲ ನೀನು. ಇದು ಸರಿಲ್ಲ, ಇದು ಸರಿಲ್ಲ ಕತೆ. ವಾತಾರಿಗೆ ಮಾತಾಡೋಕಾಯ್ತದೆ. ನಡಿಲ್ಲ. ಇಲ್ಲ ಇಲ್ಲ ಕಣವ. ಕುಡ್ದೋ ಬಿಡ್ದೋ ನನಗೆ ಗೊತ್ತಿಲ್ಲ. ನಾನಂತುವೆ ಆ ಬಡ್ಡಿ ಐದು ನಟ್ಟಿಗೆ ಸೇರ್ಸಕ್ಕಿಲ್ಲ. ಕತ್ತರಿಸ್ಬಿಟ್ಟು ಬೇಕಾದ್ರೆ ಜೈಲಿಗೆ ನಾನೇ ಹೋಗೋದಾಗ್ಲಿ. ಆ ಬಡ್ಡಿ ಐದ ಬೇಕಾಗಿಲ್ಲ. ಅಂಗಡಿ ತಾವ ಹೋಗಿ ಕೂತ್ಕೊಳಕೈತಿಲ್ಲ ಕಣವ. ಇಂತೇವ್ ನಿನ್ ಮಗ ಹಂಗಂತಲ್ಲ, ನಿನ್ ಮಗ ಹಿಂಗಂತಲ್ಲ. 108 ತರ ಮಾತಾಡ್ತಾರೆ. ಎಲ್ಲ ಹಂಗಿಸ್ತಾ ಕೂತವ್ರೆ. ನಾನು ನೋಡ್ರಿ ನನ್ನ ಮಕ್ಕಳು ಕತ್ತಿಯಕ್ ನೋಡಕ್ಕಿಲ್ಲ, ಒಂದು ಬೀಡಿ ಸೈಯಕ್ಕಿಲ್ಲ, ಒಂದು ಮಟ್ಟಕ್ಕಿಲ್ಲ, ಏನೂ ಇಲ್ಲ. ನಾನು ಹೇಳ್ದಂಗೆ ಕೇಳ್ಕೊಂಡು ಅವ್ರೆ ಅಂತ ನಾನು ಎಲ್ಲರಿದ್ರಿಗೂ ಒಯ್ತಾ ಇರೋದು ಮಾತಾಡ್ಕೊಂಡು ಕತೆ ಹೇಳ್ಕೊಂಡು. ಈ ಬಡ್ಡಿ ಹಾಕಿ ನೋಡ್ರೆ ಒಳ್ಳೊಳಗೆಯ ನನ್ನ ಮಾನ ಮರ್ಯಾದೆ ತೆಗ್ದಾಕ್ಬಿಟ್ಟು ನಾನು ಸಂಗಡಗಳ ಜೊತೆಗೆಲ್ಲ ಇದ್ನಲ್ಲ. ನಿಮ್ಮ ಮೈಕ್ಳು ಹಂಗೆ ಕಂಡ್ರಲ್ಲ, ನನ್ನ ಐಕ್ಳು ಕಾಲು ಹಿಡ್ಕೊಂಡು ಹೋಗ್ಬೇಕು ಹಂಗೆ ಹಿಂಗೆ ಅಂತ ನಾನು ಮಾತಾಡ್ಕೊತಿದ್ದೆ ಕಣವ ಎಮ್ಮೆಯಿಂದ. ಈಗ ಎಲ್ಲರೂ ಮಣ್ಪಾಲು ಮಾಡಾಕ್ಬಿಟ್ರು ಕಣವ ಈ ಬಡ್ಡಿ ಐಕ್ಳು. ಒಬ್ಬೊಬ್ರು ಅಂತಲ್ಲ, ಎಲ್ಲವ ಎಲ್ಲವ ಕರವ. ಒಬ್ರು ನೆಮ್ಮದಿ ಕೊಡ್ಲಿಲ್ವಲ್ಲವ ಇರೋ ಗಂಟ. ಮಕ್ಕಳು ಅಂತ ಸಾಕ್ಬಿಟ್ಟು ಏನು ಇವ್ನಿಗೇನು ಮದುವೆ ಮಾಡಿತಿಲ್ವಾ, ಮುಂಜಿ ಮಾಡಿತಿಲ್ವಾ? ಹೇಳ್ತಿ ಜೊತೆಗಿರೋನು ಒಡವೆ ಹೆಡ್ತಿಗೆ ಮಾಡ್ಸವ್ನು. ಅದು ಬಿಟ್ಬಿಟ್ಟು ಅದು ಯಾವ್ದು ಸವಾಸ ಮಾಡ್ಕೊಂಡು ಮಾಡ್ತೀನಿ. ದರ್ದ್ರ ಬಡ್ಡಿ ಅದನ್ಗೆ ಬರ್ಲಿ. ನೀವೇ ಅವ್ನು ನಂಗೆ ಮಾಡ್ಕೊ ಕೂತಿರೋದು. ಅವ್ನು ಏನೇ ಮಾಡಿದ್ರು ಏನೇ ಮಟ್ಟಿದ್ರು ನೀವು ಅವನ ಪರಾಗೆ ಮಾತಾಡ್ಕೋದ್ರೆ ಅವ್ನು ಇನ್ನೇನು ಮಾಡೋಣ? ಮನೆಯಿಂದ ಹಾಚ್ಕಾಕ್ಬೇಕು ಬಡ್ಡಿ ಇದನ್ನ, ದರ್ದ್ರ ಬಡ್ಡಿ ಇದನ್ನ. ಆಸ್ತಿ ಗಿಸ್ತಿನೆಲ್ಲ ಅವ್ನ ಹೆಸ್ರು ಮಾಡಕ್ ಹೋಗ್ಬೇಡ. ರತ್ನಿ ಹೆಸ್ರು ಮಾಡು ನೀನು. ಅವ್ನ ಹೆಸ್ರು ಮಾಡ್ಬಿಟ್ರೆ ಅದೇ ನುಂಗಿ ನೀರು ಕುಡ್ದು ಹಾಕ್ಬಿಡ್ತಾನೆ. ಆ ಎಣ್ಣೆ ಹೆಸ್ರು ಮಾಡು ಚೆನ್ನಾಗಿರ್ಲಿ. ಅವಳಾರುವೆ ದರ್ದ್ರ ಬಡ್ಡಿ ಇದ್ದಂಗೆ ಮಾಡಕ್ಕೆಲ್ಲ ಬದಲು ಇವಳುಗಾರು ಮಾಡಿದ್ರೆ ನಿಮ್ದೇಗಾರು ಇರ್ತಾಳೆ. ಅಲ್ಲಿ ಊಪರ್ ಬಡ್ಡಿ ಇದ್ದಂಗೆ ಮಾಡ್ಬಿಟ್ರೆ ಮಾರ್ಕೊಂಡು ನೆಕ್ಕೊಂಡು ಕಂಡವ್ರು ತಿನ್ಸ್ಕೊಂಡು ಕಾಲ ಕಳೆದು ಬಿಡ್ತಾನೆ. ದರ್ದ್ರ ಬಡ್ಡಿ ಆಯ್ತಾ ಒಂದು ಚೂರಾರುವೆ ಮಾನ ಮರ್ಯಾದೆ ಇದ್ದದ ಅವ್ನಿಗೆ. ಕಾಸು ಮರ್ಯಾದೆ ಇಲ್ಲ ಅವ್ನಿಗೆ. ಎತ್ತಾಗೋದ ಆಗ್ಲಿದ್ದು ಕಾಯ್ತಾವ್ನೆ ಬರ್ಲಿ ಅಂತ. ಬಂದಿಲ್ಲ ದರ್ದ್ರ ಬಡ್ಡಿ ಇದ್ದ. ಬಂದ್ರೆ ಗಿಂದ್ರೆ ಮಾತ್ರವಾ ಅವನಂತೂ ಸುಮ್ಮನೆ ಬಿಟ್ಕೊಡಕ್ಕಿಲ್ಲ. ಸುಮ್ಮನೆ ಅಂತೂ ಬಿಟ್ಕೊಡಲ್ಲ ನಾನು. ಬೇಕಾದ್ರೆ ಅವನ್ನ ಕೊಚ್ಚಾಕ್ಬಿಟ್ಟು ಬೇಕಾದ್ರೆ ಜೈಲ್ಗೆ ಹೋಗ್ಬಿಡೋದಾಗ್ಲಿ. ದರ್ದ್ರ ಲೋಪರ್ ಬಡ್ಡಿ ಇದನ್ನ ನಾನು ಏನತ್ತಾಳು. ನನ್ನ ಮಕ್ಕಳು ಅಪ್ರಂಜಿ ಚಿನ್ನ. ದುಡ್ಡು ಕಾಸು ಗೈದಿ ತಂದ್ಕೊಡ್ದಿರಲಿ ಬುದ್ಧಿಲಿ ಅಪ್ರಂಜಿ ಅಂತ ನಾನು ಅನ್ಕೊಳ್ರೆ ಇಂಥ ಕೆಲಸ ಮಾಡ್ತಾ ಕೂತಾವೆ ದುರ್ಬುದ್ಧಿಯ. ಮಾಡೋದಂದನೆ ಎಲ್ಲ ಕೆಲಸ ಮಟ್ಟದಲ್ದನೆಯ. ಹೋಗಿ ಹೋಗಿ ಅವಳು ಒಟ್ಟಿಗೆ ಬೇರೆ ಹೋಗಿ ನಿಂತ್ಕೊತಾನೆ. ನಾಯಿ ನಂಗೆ ದರ್ದ್ರ ಬಡ್ಡಿ ಐತ್ನೆ. ನಾಚಿಕೆ ಮಾನ ಮರದಿ ಬೇಡವಾ? ನೀನು ಮನ್ಸನ್ ಹುಟ್ಟಿದಾನೋ ಇಲ್ಲ ನಾಯಿ ಹುಟ್ಟಿದಾನೋ? ನಾಯಿಗಾರು ನಿಯತ್ತಾರು ಇರ್ತದೆ. ಈ ಬಡ್ಡಿ ಐದನ್ಗೆ ಅದೂ ಇಲ್ಲ. ದರ್ದ್ರ ಬಡ್ಡಿ ಐದನ್ಗೆ ನಾಯಿಗೆಲ್ಲ ಹೋಲ್ಸಕ್ ಹೋಗ್ಬಾರ್ದು. ಈ ದರ್ದ್ರ ಬಡ್ಡಿ ಐದನ್ನ ನಾಯಿಗಳಿಗಿರೋ ನಿಯತ್ತು ಈ ಮನ್ಸಾಗಿರೋ ಇವ್ನಿಗಿಲ್ಲ. ದರ್ದ್ರ ಬಡ್ಡಿ ಐದನ್ನೇ. ಒಂದಿನ ಅಪ್ಪ ಅವ್ನ ಕಷ್ಟ ಸುಖ ಕೇಳಲಿಲ್ಲ. ಕಟ್ಕೊಂಡಿರೋ ಹೆಡ್ತಿಗೆ ಅದು ಬೇಕಾ ಇದು ಬೇಕಾ ಅಂತ ಮಾಡಲಿಲ್ಲ, ಮಟ್ನಿಲ್ಲ. ಅದು ಯಾವಾಗ ಕಂಡವಳು ತಿನ್ಸಕ್ ಹೋಗವನೆ. ಕಂಡವಳಿಗೆ ಇವನು ಹೋಗ್ದಾನೆ ಅವಳು ಬಂದಾಳ. ಮೊದ್ಲಾಗಿ ಇವಂದೇ ದೊಡ್ಡ ತಪ್ಪು ಕತೆ. ಅದು ಅದನ್ನೇ ನಿನ್ನ ಹೊಡೆದ್ಬಿಟ್ಟು ನೀರೊಳಗೆ ಬೇರೆ ಹಾಕವನೆ. ಏನೇನು ಕೆಲಸ ಮಾಡೋಣ ಈ ಬಡ್ಡಿ ಐದ? 1-2 ಕೆಲಸ ಮಾಡೋಣ. ಎಲ್ಲನೂ ಇಂಥ ಕೆಲಸನೇವೆಯಾ? ಹೋಗ್ಲಿ ಬಿಡತ್ತಾಗಿ. ಯಾಕೆ ಹಿಂಗೆ ಅರ್ಚಾಡ್ತಿದ್ದಿ ನೀನು? ಹೋಗ್ಲಿ, ಎಲ್ಲ ಸರಿ ಆಯ್ತದೆ. ಬುಟ್ಟಾಕು ಇದನ್ನ. ಅವ್ನು ಬಂದ್ಮೇಲೆ ಕೂತ್ಕೊಂಡು ಮಾತಾಡಕಾಯ್ತದೆ. ಅಷ್ಟು ನ್ಯಾಯ ತೀರ್ಮಾನ ಆದಾಗ್ಲೇ ಅವ್ನು ಬುದ್ಧಿ ಕಲಿನಿಲ್ಲ. ಇನ್ನು ಈಗ ಬುದ್ಧಿ ಕಲ್ತಾನ? ಬರ್ಲಿ ಆ ಬಡ್ಡಿ ಐದ್ರು ಸರಿಯಾಗಿ ಕೆಲಸ ಮಾಡ್ತೀನಿ. ನೀನು ಸುಮ್ಮನೆವ ಮದ್ಯಕ್ಕೆ ಬಂದ್ಬಿಟ್ಟು ಮದ್ಗಿದ್ಯಕ್ಕೆ ಬರಬೇಡ ನೀನು. ಏನು ಮಾಡಬೇಕು ನಾನು ಮಾಡ್ತೀನಿ. ಸುಮ್ಮನೆ ಬಿಟ್ಬಿಡು ನನ್ನ. ಸುಮ್ಮನೆ ನೀನು ನಿಷ್ಠುರಾಗಕ್ಕೆ ಹೋಗ್ಬೇಡ ಇಲ್ಲಿ. ಆಮೇಲೆ ನನ್ನ ಮಗ ಹಂಗೆ ಮಾಡ್ದ ಹಿಂಗೆ ಮಾಡ್ದ ಅಂತ ಆಮೇಲೆ ನನ್ನ ಏನಾರು ನಿಷ್ಠುರ ಮಾಡ್ಬೇಡ ನೀನು. ಬಿಟ್ಬಿಡು ಈಗ ನೀನು ನನ್ನ. ಬಿಟ್ಬಿಡಿಲಿ ನೀನು. ಸುಮ್ಮನೆ ಬರಬೇಡ ಮದ್ಯಕ್ಕೆ ನೀನು. ಇಲ್ಲಿ ತಲೆ ಹಾಕಕ್ಕೆ ಬರಬೇಡ ಕಣವ ನೀನು. ಕುಡ್ದು ಹಣ್ಣಾಗಿ ಕೂತವನೆ. ಏನಾದ್ರು ಹೆಚ್ಚು ಕಿಚ್ಚು ಕಡಿಮೆ ಮಾಡಿಬಿಟ್ರೆ ಏನು ಕತೆ ಇವನು? ಏನು ಕತೆ ಮಾಡೋದು? ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಇವನು. ಅಯ್ಯೋ ಭಗವಂತ, ಇವ್ರ ಜೊತೆಗೆಲ್ಲ ನನಗೆ ಹಾಡ ಸಾಯಕ್ಕಾಯ್ಕಿಲ್ಲ. ಒಂದು 4 ದಿವಸ ನಿಮ್ಮದೇ ಗಿರಾಕಾಯ್ಕಿಲ್ಲ ನನಗೆ. ಹೊಟ್ಟೋಯ್ತಿಲ್ಲ ಕಡ್ದು. ಇವ್ರು ಏನಾರು ಮಾಡ್ಕೊಂಡು ಹಾಳಾಗೋಗ್ಲಿ. ನಾನಂತೂ ಇರೋಕ್ಕಿಲ್ಲ. ಹೋಗಿ ಎಲ್ಲ ದೇವಸ್ಥಾನದಲ್ಲಿ ಹೆಂಗೋ ಪ್ರಸಾದ ಕೊಡ್ತಾರೆ. ಗುಡ್ಸ್ಕೊಂಡು ಕಾಲ ಕಳಿತೀರಿ. ನೆಮ್ಮದಿ ಇಲ್ಲ. ಮನೆ ಮಟ್ಟ ಮಕ್ಕಳು ಮರಿ ನೆಮ್ಮದಿ ಇಲ್ದಂಗೆ ಆಗ್ಬಿಟ್ಟದೆ ನನಗೆ. ನೆಮ್ಮದಿ ಇಲ್ದಿರೋ ಜೀವನ ಯಾರಿಗೆ ಬೇಕು? ಮುಂದುವರಿಯುವುದು. ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.